ಇರಾನ್ ನಡುವೆ ಮುಂದುವರೆದ ಯುದ್ಧ 7ನೇ ದಿನವೂ ಮುಂದುವರೆದ ಇರಾನ್ ಮತ್ತು ಇಸ್ರೇಲ್ನ ವಾರ್. ಯುದ್ಧದಿಂದಾಗಿ ಇರಾನ್ನಲ್ಲಿ ಈವರೆಗೆ 639 ಜನ ಬಲಿಯಾಗಿದ್ದಾರೆ. ಇರಾನ್ ಭದ್ರತಾ ಪಡೆಗಳ 154 ಸದಸ್ಯರು ಸಾವನ್ನಪ್ಪಿದ್ದಾರೆ. ಇಸ್ರೇಲ್ ದಾಳಿಯಿಂದಾಗಿ ಇರಾನ್ನ 1329 ಜನರಿಗೆ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ನೋಡಿ, 7ನೇ ದಿನಕ್ಕೆ ಈ ಯುದ್ಧ ಕಾಲಿಡ್ತಾ ಇರೋದು. ಇದರಿಂದ ಎರಡೂ ದೇಶದಲ್ಲೂ ಕೂಡ ಸಾವು ನೋವು ಸಂಭವಿಸಿದೆ. ಅಪಾರ ಪ್ರಮಾಣದ ನಷ್ಟ ಸಂಭವಿಸಿರೋದು. ಇಸ್ರೇಲ್ ದಾಳಿಯಿಂದಾಗಿ ಇರಾನ್ನ 1329 ಜನರಿಗೆ ಗಾಯಗಳಾಗಿದೆ. ಯುದ್ಧದ ಪರಿಸ್ಥಿತಿ ಇರುವಂತ ಹಿನ್ನೆಲೆಯಲ್ಲಿ ಆ ದೇಶದ ಪ್ರಜೆಗಳಲ್ಲಿ ಆತಂಕದ ವಾತಾವರಣದ ಜೊತೆಗೆ ತಮ್ಮವರನ್ನ ಕಳೆದುಕೊಳ್ತಾ ಇದ್ದಾರೆ. ಆ ಭೀತಿಯು ಕೂಡ ಈಗ ಆವರಿಸಿಕೊಂಡಿರುವಂಥದ್ದು. ನೋಡಿ, ಇರಾನ್ ಭದ್ರತಾ ಪಡೆಗಳ 154 ಸದಸ್ಯರೇ ಸಾವನ್ನಪ್ಪಿಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಕಾರ್ಯಾಚರಣೆಗಳಾಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಅಟ್ಯಾಕ್ಸ್ಗಳಾಗ್ತಾ ಇದೆ. ಯಾವಾಗ ಯಾವ ಬಿಲ್ಡಿಂಗ್ ಕೆಳಗಡೆ ಬೀಳುತ್ತೋ ಅನ್ನುವಂಥ ಆತಂಕದಲ್ಲಿ ಜನರಿದ್ದಾರೆ, ಪ್ರಜೆಗಳಿದ್ದಾರೆ, ತಮ್ಮವರನ್ನು ಕಳ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಕಾರ್ಯಾಚರಣೆಗಳನ್ನು ಮಾಡಲಾಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ನಿರಂತರವಾಗಿ ಅಟ್ಯಾಕ್ಸ್ಗಳಾಗ್ತಾ ಇದೆ. ಹಾಗಾಗಿ ಯಾವಾಗ ಈ ಯುದ್ಧ ನಿಲ್ಲುತ್ತೋ ಅನ್ನುವಂಥ ಒಂದು ಭಯದಲ್ಲಿ, ಆತಂಕದಲ್ಲಿ, ಕುತೂಹಲದಲ್ಲಿ ಅಲ್ಲಿನ ಪ್ರಜೆಗಳಿದ್ದಾರೆ.